ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಹೇಗೆಲ್ಲ ಮಾಡಿದ್ವಿ, ಹಾಗೆ ಇದನ್ನು ಏನಕ್ಕೋಸ್ಕರ ಆಚರಿಸ್ತಾರೆ, ಹಾಗೆ ಇದರ ಹಿಂದೆ ಇರುವಂತಹ ಕಥೆ ಏನು, ಇವೆಲ್ಲವನ್ನು ತಿಳ್ಕೊಳ್ಳೋಣ, ಹಾಗೆ ನೋಡೋಣ. ಕಮನ್ ಗೈಸ್. ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಸಂಜೀವಿನಿ ವ್ರತ ಅಥವಾ ಭೀಮನ ಅಮಾವಾಸ್ಯೆ ವ್ರತ ಅಂತ ಕರೀತಾರೆ. ಮೇನ್ಲಿ ಈ ವ್ರತವನ್ನು ಮದುವೆ ಆಗಿರುವಂತಹ ಹೆಣ್ಣುಮಕ್ಕಳು ಅವರ ಹಸ್ಬೆಂಡ್ಸ್ ಆಯಸ್ಸು, ಆರೋಗ್ಯ, ಹಾಗೆ ಅವರ ಅಭಿವೃದ್ಧಿಗಾಗಿ ಅವರಿಗೆ ಒಳ್ಳೆ ಯಶಸ್ಸು ಸಿಗಲಿ ಅವ್ರು ಮಾಡ್ತಾರೋ ಕೆಲಸದಲ್ಲಿ ಅಂತ ಹೇಳಿ ಪೂಜೆ ಮಾಡೋಂಥದ್ದು ಪದ್ಧತಿ. ಹಾಗೆ ಮದುವೆ ಆಗದಿರೋ ಹುಡುಗಿರು ಕೂಡ ಈ ವ್ರತವನ್ನು ಮಾಡಬಹುದು. ಒಳ್ಳೆ ಬಾಳ ಸಂಗಾತಿ ಸಿಗಲಿ, ಒಳ್ಳೆ ಲೈಫ್ ಸಿಗಲಿ ಅಂತ ಕೂಡ ಈ ಪೂಜೆಯನ್ನು ಮಾಡ್ತಾರೆ. ಆ್ಯಸ್ ಎ ನೇಮ್ ಇಂಡಿಕೇಟ್ಸ್, ಇದು ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ದೀಪವನ್ನು ಇಟ್ಟು ಅದನ್ನು ಪರಮೇಶ್ವರ ಅಂತ ಭಾವಿಸಿ ಅದನ್ನು ಪೂಜೆ ಮಾಡೋದ್ರಿಂದ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಇನ್ನು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಏನಕ್ಕಪ್ಪ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಅಂದರೆ, ಶಕ್ತಿ ಸ್ವರೂಪನಾದ ಶಿವನಿಗೆ ಹಲವಾರು ಹೆಸರುಗಳಿವೆ ನಮಗೆ ಗೊತ್ತಿರೋ ಹಾಗೆ. ಅದರಲ್ಲಿ ಒಂದು ಭೀಮ ಅಂತ ಕೂಡ ಇದೆ. ಸೊ ಅದಕ್ಕಾಗಿ ನಾವು ಭೀಮನ ಅಮಾವಾಸ್ಯೆ ಅಂತ ಇದನ್ನು ಕರಿತೀವಿ. ಆಷಾಢದಲ್ಲಿ ಬರುವಂತಹ ಕೊನೆಯ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಇದನ್ನು ಭೀಮನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಹಾಗೆ ಈ ವ್ರತವನ್ನು ಮೃತ್ಯು ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ. ಏನಕ್ಕೆ ಕರೀತಾರೆ ಅಂದರೆ, ಇದಕ್ಕೆ ಒಂದು ಕಥೆ ಇದೆ, ದಂತಕಥೆ ಇದೆ. ಅದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಸೌರಾಷ್ಟ್ರ ಎಂಬ ರಾಜ್ಯದಲ್ಲಿ ಒಬ್ಬ ವಜ್ರಬಾಹು ಎಂಬ ಅರಸನಿರ್ತಾನೆ. ಅವನಿಗೆ ಯಾವುದೇ ತರಹ ಕೊರತೆ ಇರಲ್ಲ, ರಾಜ್ಯವನ್ನು ಸಮೃದ್ಧಿಯಿಂದ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಒಂದು ಮಗು ಕೂಡ ಆಗುತ್ತೆ. ಆ ಮಗುವನ್ನು ಅವನು ತುಂಬಾ ಚೆನ್ನಾಗಿ ಸಾಕಿ ಬೆಳೆಸ್ತಾನೆ. ಹಾಗೆ ರಾಜನಿಗೆ ಏಕೈಕ ಪುತ್ರನಾಗಿದ್ದರಿಂದ ಅವನ ಮದುವೆಯನ್ನು ಅದ್ಧೂರಿ ಆಡಂಬರದಿಂದ ಮಾಡಬೇಕಂತ ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾನೆ. ಆದರೆ ವಿಧಿ ವಿಪರ್ಯಾಸ ಎಂಬಂತೆ ಆ ರಾಜಕುಮಾರ ಅಕಾಲಿಕ ಮರಣವನ್ನು ಹೊಂದುತ್ತಾನೆ. ಸೊ ಇದರಿಂದ ತುಂಬ ಚಿಂತಾಕ್ರಾಂತವಾದ ರಾಜ ಯೋಚಿಸುತ್ತಾ, ನಮ್ಮ ಪಿತೃಗಳಿಗೆ ಲೋದಕವನ್ನು ನೀಡೋರು ಯಾರೂ ಇಲ್ಲ ಅಂತ ತುಂಬ ಕೊರಗುತ್ತಾ ಇದ್ದಾಗ ರಾಜ ಊರಲ್ಲೆಲ್ಲ ಡಂಗುರ ಸಾರಿಸಿ, ನನ್ನ ಸತ್ತಿರೋ ಮಗನಿಗೆ ಯಾರು ಹುಡುಗಿಯನ್ನು ಕೊಡ್ತಾರೆ ಅವರಿಗೆ ತುಂಬ ಧನ ಐಶ್ವರ್ಯಗಳನ್ನು ಕೊಡೋದಾಗಿ ಸಾರಿಸ್ತಾನೆ. ಈ ವಿಷಯ ತಿಳಿದ ಆ ಊರಲ್ಲಿದ್ದ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಮದುವೆ ಮಾಡಿಕೊಡೋದಕ್ಕೆ ಮುಂದೆ ಹಾಕ್ತಾನೆ. ಹಾಗೆ ಅವನು ವಿಷಯವನ್ನು ರಾಜನಿಗೆ ತಲುಪಿಸ್ತಾನೆ. ಹಾಗೆ ಆ ಮದುವೆಯನ್ನು ಕೂಡ ಮಾಡಿಸ್ತಾರೆ. ಇನ್ನು ಬಡ ಬ್ರಾಹ್ಮಣನ ಮಗಳು ಸುಶೀಲವಂತೆ, ಗುಣವಂತೆ, ಹಾಗೆ ಶಿವನ ಭಕ್ತಳಾಗಿರ್ತಾಳೆ. ಅವಳು ಕೂಡ ವಜ್ರ ವೈಡೂರ್ಯಗಳಿಂದ ಅಲಂಕೃತಳಾಗಿದ್ದು ಮದುಮಗಳಾಗಿರ್ತಾಳೆ. ಹಾಗೆ ಮದುಮಗಳು ಹಾಗೆ ಶವವನ್ನು ಕರ್ಕೊಂಡು ಎಲ್ಲರೂ ಸ್ಮಶಾನದ ಕಡೆಗೆ ಹೋಗ್ತಾರೆ. ಕನ್ಯೆಯಾದರೂ ಸಕಲಾಭರಣಗಳಿಂದ ಅಲಂಕೃತಳಾಗಿ ಹರಿದ್ರಾ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನ ಧ್ಯಾನಿಸುತ್ತಾ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾಳೆ. ಆದರೆ ದೈವಲೀಲೆಯಿಂದ ಆ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಅಗ್ನಿ ಆರಿ ಹೋಗುತ್ತೆ. ಸೂರ್ಯಾಸ್ತವಾಗಿ ಗಾಢ ಕತ್ತಲೆ ಕೂಡ ಆವರಿಸುತ್ತೆ. ಆದರೆ ಮಳೆ ಮಾತ್ರ ನಿಲ್ಲೋದಿಲ್ಲ. ಹಾಗಾಗಿ ಎಲ್ಲರೂ ಅವರವರ ಮನೆ ಕಡೆ ಹೊರಟುಬಿಡ್ತಾರೆ. ಇನ್ನು ಈಗ ಈ ಕನ್ಯೆ ರಾಜಕುಮಾರಿಯಾಗಿದ್ದರಿಂದ ರಾಜ ಇವಳನ್ನು ಮನೆಗೆ ಬರುವಂತೆ ಆದೇಶ ಕೊಡ್ತಾಳೆ. ಆದರೂ ಈ ಹುಡುಗಿ ತನ್ನ ಪತಿಯನ್ನು ಬಿಟ್ಟು ಬರೋದಿಲ್ಲ ಅಂತ ತಿಳಿಸಿ ಅಲ್ಲೇ ಒಬ್ಬಳೆ ಏಕಾಂಗಿಯಾಗಿ ಉಳ್ಕೊಳ್ತಾಳೆ. ಇನ್ನು ಅಮಾವಾಸ್ಯೆಯ ಕತ್ತಲೆ ಇರೋದ್ರಿಂದ ತಾನು ಹೆದರಿ ಶಿವ ಪಾರ್ವತಿಯನ್ನು ಮನಸ್ಸಲ್ಲೇ ಸ್ಮರಿಸುತ್ತಾ ಪರಿಪರಿಯಾಗಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ರಾಜಕುಮಾರನ ಶವವನ್ನು ನೋಡುತ್ತಾ ಆಕೆ ತನ್ನ ಮನಸ್ಸಿನಲ್ಲಿಯೇ ನೊಂದು ಗಾಢ ಕತ್ತಲೆಗೆ ಹೆದರಿ ಹೀಗೆ ಪರಮೇಶ್ವರನ್ನ ಬೇಡ್ಕೊತಾಳೆ. ಹೇ ಪರಮೇಶ್ವರ, ಈ ಹಿಂದೆ ಮಾರ್ಕಂಡೇಯನನ್ನು ಚಿರಂಜೀವಿಯಾಗಿ ಮಾಡಿದ್ದೆ. ಅಗ್ನಿ ಮನ್ಮಥರಿಗೂ ಮರುಜನ್ಮ ನೀಡಿರುವೆ. ಶ್ವೇತವಾಹನನಿಗೂ ಚವನ ಋಷಿಗಳಿಗೂ ದೀರ್ಘಾಯುಷ್ಯ ನೀಡಿರುವೆ. ನಾನೇನು ತಪ್ಪು ಮಾಡಿದ್ದೀನಿ? ನನಗ್ಯಾಕೆ ಈ ಘೋರ ಶಿಕ್ಷೆ? ಕಾಪಾಡು ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಭಕ್ತವತ್ಸಲನಾದ ಶಿವನು ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದಾಗ, ಸತಿ, ನನ್ನ ಪತಿಯನ್ನು ದಯವಿಟ್ಟು ಮರುಜನ್ಮ ನೀಡು, ನನ್ನ ಪತಿಯನ್ನು ಚಿರಂಜೀವಿಯನ್ನಾಗಿಸು ಅಂತ ಬೇಡ್ಕೊತಾಳೆ. ಆಗ ಶಿವನು ಇವಳ ಭಕ್ತಿಗೆ ಮನಸೋತು ಹಾಗೆ ಸೌಭಾಗ್ಯ ಹಾಗೆ ನಿನ್ನ ಪತಿಗೆ ಚಿರಂಜೀವಿಯನ್ನು ನೀಡುವಂತಹ ಒಂದು ಶುಭಪ್ರದವಾದ ವ್ರತ ಹೊಂದಿದೆ ಅಂತ ಹೇಳ್ತಾರೆ. ಆಷಾಢ ಮಾಸದ ಅಮಾವಾಸ್ಯೆ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ
ಭಕ್ತಿಯಿಂದ ಉಮಾಮಹೇಶ್ವರರನ್ನು ಅರ್ಚಿಸಬೇಕು ಅಂತ ಶಿವ ಹೇಳ್ತಾರೆ. ಹಾಗೆ ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದ ಭಾವಾದಿಗಳ ಭೇದದಿಂದ ನಾನು ಇರುತ್ತೇನೆ ಅಂತ ಹೇಳ್ತಾರೆ. ಈ ಅಷ್ಟಮೂರ್ತಿಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಚಂದ್ರನೂ ಇರುತ್ತಾನೆ. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ. ಈ ದೀಪಸ್ತಂಭವು ನಾನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಪೂಜಿಸು ಎಂದು ಪೂಜಾ ವಿಧಾನಗಳನ್ನು ಶಿವ ಆ ಸತಿಗೆ ವಿವರಿಸುತ್ತಾರೆ. ಕಡುಬು ನೈವೇದ್ಯವನ್ನು ಮಾಡಬೇಕು, ಹಾಗೆ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡಬೇಕು, ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ನನ್ನನ್ನು ಪೂಜಿಸಬೇಕು. ಹೀಗೆ 9 ವರ್ಷ ಮಾಡಿದರೆ ನಿನ್ನ ಪತಿ ಸಜೀವಿಯಾಗಿ ಬರ್ತಾರೆ, ಇದಕ್ಕೆ ಸಂಶಯ ಇಲ್ಲ ಅಂತ ಆ ಕನ್ಯೆಗೆ ಶಿವ ಹೇಳಿರ್ತಾರೆ. ಆದರೆ ಸತಿ ಸ್ಮಶಾನದಲ್ಲಿದ್ದರಿಂದ ಅಲ್ಲಿ ಸಿಗುವಂತಹ ಮಣ್ಣಿನಿಂದ ಕಡುಬಿಗಳನ್ನು ತಯಾರಿಸ್ತಾಳೆ. ಪಕ್ಕದಲ್ಲಿದ್ದ ನದಿಯಲ್ಲಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಬಂದು ಅಲ್ಲಿ ಜಾಗವನ್ನು ಸ್ವಲ್ಪ ಶುಚಿಗೊಳಿಸಿ ಅಲ್ಲಿ ಇರುವಂತಹ ಆಲದೆಲೆಗಳನ್ನೇ ವೀಳ್ಯದೆಲೆಯನ್ನಾಗಿ ಭಾವಿಸಿ ಹಾಗೆ ಗರಿಕೆಗಳನ್ನೇ ಹೂಗಳಂತೆ ಭಾವಿಸುತ್ತಾ ಪೂಜೆಯನ್ನು ಪರಿಪರಿಯಾಗಿ ತುಂಬ ಭಕ್ತಿ ಭಾವದಿಂದ ಮಾಡ್ತಾಳೆ. ಈ ರೀತಿಯಾಗಿ ಸತಿ ದೀಪವನ್ನು ಪೂಜಿಸುತ್ತಿರುವಾಗ ಅಲ್ಲಿ ಇಬ್ಬರು ನವದಂಪತಿಗಳು ಕಾಣಿಸ್ಕೊಳ್ತಾರೆ. ಅವರು ಈಕೆ ಹತ್ರ ಬಂದು ನೀವೇನು ಮಾಡ್ತಿದ್ದೀರಾ ತಾಯಿ ಅಂತ ಕೇಳ್ತಾವಾಗ ಸತಿ ಹೇಳ್ತಾಳೆ, ಅವರಿಗೆ ನಡೆದನ್ನೆಲ್ಲ ಹೇಳಿ ತನ್ನ ಮೇಲೆ ಮಲಗಿರುವಂತಹ ತೋರಿಸಿ ದುಃಖಿಸ್ತಾರೆ. ಆಗ ಅವರು ಬಹುಶಃ ನಿನ್ನ ಪತಿ ಮಲಗಿರಬಹುದು, ಹೋಗಿ ಎಬ್ಬಿಸಬಾರದು, ಬಹುಶಃ ಮಲಗಿರಬಹುದು, ನಿದ್ದೆಯಲ್ಲಿರಬಹುದು ತಾನು ನಗುತ್ತಾ ಹಾಗೆ ಇದು ವಿಧಿ ವಿಪರ್ಯಾಸ ಎಂದು ಭಾವಿಸುತ್ತಾ ಅದನ್ನು ಇರಲಿ ಅಂತ ಒಂದು ಸಲ ಹೋಗಿ ತನ್ನ ಪತಿಯನ್ನ ಎಚ್ಚರಗೊಳಿಸ್ತಾಳೆ. ಹಾಗೆ ತನ್ನ ಪತಿ ಈಗಷ್ಟೇ ಎದ್ದಂತೆ ಎದ್ದು ಬರ್ತಾನೆ. ಇದನ್ನು ನೋಡಿ ಅಲ್ಲಿ ಇರುವಂತಹ ನವದಂಪತಿಗಳಿಗೆ ಧನ್ಯವಾದ ಹೇಳೋದಕ್ಕೆ ಅವಳು ತಿರುಗಿದಾಗ ಅವರಿಬ್ರು ಅಲ್ಲಿ ಇರೋತಿರ ಮಾಯವಾಗಿರ್ತಾರೆ. ಆಗ ಅವಳಿಗೆ ಅರಿವಾಗುತ್ತೆ ಅಲ್ಲಿ ಬಂದಿದ್ದವರು ಪಾರ್ವತಿ ಪರಮೇಶ್ವರನ ಸ್ವರೂಪ ಅಂತ ಹೇಳಿ. ಅವರಿಗೆ ಮನಸ್ಸಲ್ಲೇ ವಂದಿಸುತ್ತಾ ಅಲ್ಲಿಂದ ರಾಜಕುಮಾರನನ್ನು ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಇವರಿಬ್ಬರು ಸಂತೋಷದಿಂದ ಇರ್ತಾರೆ. ನಡೆದದ್ದೆಲ್ಲ ರಾಜನಿಗೆ ತಿಳಿಸ್ತಾರೆ. ಹೀಗೆ ಅಲ್ಲಿರುವಂತಹ ಎಲ್ಲ ರಾಜ್ಯದ ನಾಗರಿಕರು ಇದನ್ನು ತಿಳಿದು ಅವರು ಕೂಡ ತನ್ನ ಪತಿಯರ ಶ್ರೇಯಸ್ಸಿಗಾಗಿ ಈ ಪೂಜೆಯನ್ನು ಮಾಡ್ಕೊಂಡು ಬರೋದು ಪ್ರತೀತಿಯಾಗಿಬಿಡತ್ತೆ. ನೋಡಿದ್ರಲ್ಲ, ಈಕೆ ಹೇಗೆ ತನ್ನ ಸತ್ತಿರುವಂತಹ ಪತಿಯನ್ನು ಚಿರಂಜೀವಿಯನ್ನಾಗಿಸಿಕೊಂಡಳು. ಅದಕ್ಕಾಗಿ ಈ ವ್ರತವನ್ನು ಸಂಜೀವಿನಿ ವ್ರತ ಅಂತ ಕೂಡ ಕರೆಯೋದು. ನೋಡಿದ್ರಲ್ಲ, ನಾವಿದರಿಂದ ಏನಪ್ಪ ಕಲಿಬೇಕಂದ್ರೆ ಶಿವನಿಗೆ ಆಡಂಬರದ ಪೂಜೆನೇ ಮಾಡಬೇಕಂತ ಇಲ್ಲ, ಮೃಷ್ಟಾನ್ನವನ್ನೇ ನೈವೇದ್ಯ ಮಾಡಬೇಕಂತಿಲ್ಲ. ನಮ್ಮಲ್ಲಿ ಇರೋಂತಹದ್ದನ್ನೇ ಇಟ್ಟು ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಶಿವನದಕ್ಕೆ ಮರಳಾಗಿ ಅನುಗ್ರಹವನ್ನು ನೀಡ್ತಾನಂತ. ಶಿವ ಒಲಿಯೋದು ಮುಗ್ಧ ಮನಸ್ಸಿಗೆ, ಹಾಗೆ ನಿರ್ಮಲವಾದ ಭಕ್ತಿಗೆ, ಒಳ್ಳೆಯ ಮನಸ್ಸಿಗೆ. ಹಾಗಾಗಿ ನಾವು ಕೂಡ ಯಾವಾಗಲೂ ಒಳ್ಳೆಯ ಮನಸ್ಸಿಂದ ಎಲ್ಲರಿಗೂ ಒಳ್ಳೆಯದು ಬಯಸ್ತಾ ಒಳ್ಳೆಯತನದಿಂದ ಬಾಳೋಣ ಅಂತ ಹೇಳ್ತಾ ಹೇಗೆಲ್ಲ ನಾವು ಹಬ್ಬವನ್ನು ಆಚರಿಸಿದ್ವಿ ಅಂತ ನೀವು ನೋಡ್ಕೊಂಬನ್ನಿ.